ನನ್ನ ಬಳಿ ಅಮಿತ್ ಶಾ ಅವರಿಗೆ ಸಂಬಂಧಿಸಿದ ಪೆನ್ಡ್ರೈವ್ಗಳಿವೆ. ನಾನು ಕುಳಿತಿರುವ ಸಂವಿಧಾನಿಕ ಸ್ಥಾನಕ್ಕೆ ಗೌರವ ನೀಡುವ ಸಲುವಾಗಿ ಇಷ್ಟು ದಿನ ಸುಮ್ಮನಿದ್ದೆ. ಆದರೆ ಇನ್ನು ಮುಂದೆ ನಾನು ಮೌನವಾಗಿರಲು ಸಾಧ್ಯವಿಲ್ಲ ಎಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಗುಡುಗಿದ್ದಾರೆ. ಹಾಗಾದ್ರೆ ಆ ಪೆನ್ಡ್ರೈವ್ನಲ್ಲಿ ಅಂತಹದ್ದೇನಿದೆ? ಮಮತಾ ಬ್ಯಾನರ್ಜಿಯವರ ಈ ಸ್ಫೋಟಕ ಎಚ್ಚರಿಕೆಯ ಹಿಂದಿರುವ ರಹಸ್ಯವೇನು? ಕೇಂದ್ರ ಗೃಹ ಸಚಿವರ ವಿರುದ್ಧ ಮಮತಾ ಅವರು ಇಷ್ಟೊಂದು ಗಂಭೀರ ಆರೋಪ ಮಾಡಲು ಕಾರಣವೇನು? ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ಪೆನ್ಡ್ರೈವ್ಗಳು ಸಾಕಷ್ಟು ಸುದ್ದಿ ಮಾಡ್ತಾ ಇದ್ವು. ಆದರೆ ಈಗ ರಾಷ್ಟ್ರ ರಾಜಕೀಯದಲ್ಲಿ, ಅದರಲ್ಲೂ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ವಿರುದ್ಧವೇ ಮಮತಾ ಬ್ಯಾನರ್ಜಿಯವರು ಈ ರೀತಿಯ ಒಂದು ಎಚ್ಚರಿಕೆಯನ್ನ ನೀಡಿರೋದು ರಾಷ್ಟ್ರ ಮಟ್ಟದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಘರ್ಷವು ಹೊಸದೇನಲ್ಲದಿದ್ರೂ 2026ರ ಜನವರಿ ತಿಂಗಳಿನಲ್ಲಿ ನಡೆದ ಘಟನೆಗಳು ಭಾರತದ ಒಕ್ಕೂಟ ವ್ಯವಸ್ಥೆಯ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಅಧ್ಯಯನವನ್ನ ಬರೆದಿವೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ನೀಡಿದ ಪೆನ್ಡ್ರೈವ್ ಎಚ್ಚರಿಕೆಯು ಕೇವಲ ಒಂದು ರಾಜಕೀಯ ಹೇಳಿಕೆಯಾಗಿ ಉಳಿದಿಲ್ಲ. ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆಗಳು, ಸಂವಿಧಾನಿಕ ನೈತಿಕತೆ ಮತ್ತು ಚುನಾವಣಾ ಕಾರ್ಯತಂತ್ರಗಳ ನಡುವಿನ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಮಮತಾ ಬ್ಯಾನರ್ಜಿಯವರ ಈ ರೀತಿಯ ಹೇಳಿಕೆಯ ಕಾರಣವೇನು ಅಂದ್ರೆ 2026ರ ಜನವರಿ 8ರಂದು ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಕೋಲ್ಕತ್ತಾದ ಸಾಲ್ಟ್ ಲೇಕ್ನಲ್ಲಿರುವ ಐಪ್ಯಾಕ್ ಕಚೇರಿ ಮತ್ತು ಅದರ ನಿರ್ದೇಶಕ ಪ್ರತೀಕ್ ಜೈನ್ ಅವರ ನಿವಾಸದ ಮೇಲೆ ನಡೆಸಿದ ದಾಳಿ. ಐಪ್ಯಾಕ್ ಸಂಸ್ಥೆಯು ತೃಣಮೂಲ ಕಾಂಗ್ರೆಸ್ ಅಂದ್ರೆ ಟಿಸಿಎಂ ಪಕ್ಷದ ಪ್ರಮುಖ ರಾಜಕೀಯ ಸಲಹಾ ಸಂಸ್ಥೆಯಾಗಿದ್ದು, ಪಕ್ಷದ ಚುನಾವಣಾ ಕಾರ್ಯತಂತ್ರ, ಅಭ್ಯರ್ಥಿಗಳ ಆಯ್ಕೆ ಮತ್ತು ಡಿಜಿಟಲ್ ಪ್ರಚಾರದ ಜವಾಬ್ದಾರಿಯನ್ನ ಹೊತ್ತಿದೆ. ಇಡಿ ಪ್ರಕಾರ ಈ ದಾಳಿಯು 2020ರಲ್ಲಿ ದಾಖಲಾದ ಕಲ್ಲಿದ್ದಲು ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆಯ ತನಿಖೆಯ ಭಾಗವಾಗಿತ್ತು. ಕಲ್ಲಿದ್ದಲು ಹಗರಣದ ಹಣವನ್ನು ಹವಾಲಾ ದಂಧೆಯ ಮೂಲಕ ಐಪ್ಯಾಕ್ ಸಂಸ್ಥೆಗೆ ವರ್ಗಾಯಿಸಲಾಗಿದೆ ಎಂಬಂತಹ ಸಂಶಯದ ಆಧಾರದ ಮೇಲೆ ಈ ಶೋಧ ಕಾರ್ಯವನ್ನ ನಡೆಸಲಾಯಿತು. ಆದರೆ ಈ ದಾಳಿಯು ನಡೆದ ಸಮಯ ಮತ್ತು ವಿಧಾನವು ರಾಜ್ಯ ಸರ್ಕಾರವನ್ನ ಕೆರಳಿಸಿತು. ಈ ದಾಳಿಯ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಸ್ವತಃ ಸ್ಥಳಕ್ಕೆ ಆಗಮಿಸಿ ಇಡಿ ಅಧಿಕಾರಿಗಳ ಶೋಧ ಕಾರ್ಯಕ್ಕೆ ಅಡ್ಡಿಪಡಿಸಿದ್ರು ಎಂಬುದು ಕೇಂದ್ರ ಸರ್ಕಾರದ ಪ್ರಮುಖ ಆರೋಪವಾಗಿದೆ. ಇವರು ಅಲ್ಲಿಂದ ಹಸಿರು ಬಣ್ಣದ ಫೋಲ್ಡರ್, ಹಾರ್ಡ್ ಡಿಸ್ಕ್ ಮತ್ತು ಮೊಬೈಲ್ ಫೋನ್ ಅನ್ನ ವಶಪಡಿಸಿಕೊಂಡು ಹೊರಬಂದ್ರು ಎಂದು ಇಡಿ ದಾಖಲೆಗಳನ್ನ ತಿಳಿಸುತ್ತದೆ. ಜನವರಿ 9ರಂದು ದಕ್ಷಿಣ ಕೋಲ್ಕತ್ತಾದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಮಮತಾ ಬ್ಯಾನರ್ಜಿಯವರು ಅಮಿತ್ ಶಾ ಅವರಿಗೆ ನೇರ ಎಚ್ಚರಿಕೆಯನ್ನ ನೀಡಿದ್ರು. ಈ ಭಾಷಣದಲ್ಲಿ ಇವರು ಪೆನ್ಡ್ರೈವ್ ಎಂಬ ಪದವನ್ನ ಪದೇ ಪದೇ ಬಳಸುವ ಮೂಲಕ ದೇಶದಾದ್ಯಂತ ಸಂಚಲನವನ್ನೇ ಮೂಡಿಸಿದ್ರು. ಮಮತಾ ಬ್ಯಾನರ್ಜಿಯವರ ಪ್ರಕಾರ ಇವರ ಬಳಿ ಇರುವ ಪೆನ್ಡ್ರೈವ್ಗಳಲ್ಲಿ ಕಲ್ಲಿದ್ದಲು ಹಗರಣದ ಹಣವು ಹೇಗೆ ಬಿಜೆಪಿ ನಾಯಕರನ್ನ ತಲುಪುತ್ತಿದೆ ಎಂಬುದಕ್ಕೆ ಖಚಿತವಾದ ಪಕ್ಕಾ ಸಾಕ್ಷಿಗಳಿವೆ. ಬಂಗಾಳದ ಗಣಿಗಳಿಂದ ಅಕ್ರಮವಾಗಿ ಸಂಗ್ರಹವಾದ ಹಗರಣವು ಮೊದಲು ಬಿಜೆಪಿ ಸಂಸದ ಜಗನ್ನಾಥ್ ಸರ್ಕಾರ್ ಅವರ ಮೂಲಕ ಹಾದು ಹೋಗುತ್ತದೆ. ಅಲ್ಲಿಂದ ಈ ಹಣವು ಬಂಗಾಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸುವೆಂದು ಅಧಿಕಾರಿಯವರನ್ನು ತಲುಪುತ್ತದೆ. ಅಂತಿಮವಾಗಿ ಈ ಸಂಪೂರ್ಣ ಮೊತ್ತವು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ತಲುಪುತ್ತದೆ ಎಂದು ಮಮತಾ ಬ್ಯಾನರ್ಜಿಯವರು ವಿವರಿಸುತ್ತಾರೆ. ಮಮತಾ ಬ್ಯಾನರ್ಜಿಯವರು ತಾವು ಈವರೆಗೆ ಮೌನವಾಗಿರೋದಕ್ಕೆ ಕಾರಣ ತಾವು ಕುಳಿತಿರುವ ಸಂವಿಧಾನಿಕ ಸ್ಥಾನದ ಗೌರವ ಎಂದು ತಿಳಿಸಿದ್ರು. ನಾನು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಮೌನವಾಗಿದ್ದೇನೆ. ಒಂದು ವೇಳೆ ನಾನು ಬಾಯಿ ಬಿಟ್ಟರೆ ಇಡೀ ದೇಶವೇ ಬೆಚ್ಚಿ ಬೀಳುತ್ತದೆ, ಪ್ರಪಂಚದಾದ್ಯಂತ ಕೋಲಾಹಲ ಉಂಟಾಗುತ್ತದೆ ಎಂದು ಅವರು ಗುಡುಗಿದ್ರು. ಲಕ್ಷ್ಮಣ ರೇಖೆಯನ್ನ ದಾಟಬೇಡಿ ಎಂದು ಕೇಂದ್ರ ಸರ್ಕಾರಕ್ಕೆ ಇವರು ಎಚ್ಚರಿಕೆಯನ್ನ ನೀಡಿದರು. ಈ ಪೆನ್ಡ್ರೈವ್ಗಳಲ್ಲಿ ಕೇವಲ ಆರ್ಥಿಕ ವಹಿವಾಟಿನ ದಾಖಲೆಗಳಲ್ಲದೆ ಕೇಂದ್ರ ಸಂಸ್ಥೆಗಳು ಹೇಗೆ ವಿರೋಧ ಪಕ್ಷದ ನಾಯಕರನ್ನ ಗುರಿಯಾಗಿಸುತ್ತಿವೆ ಮತ್ತು ಚುನಾವಣೆಗಳನ್ನು ಹೈಜಾಕ್ ಮಾಡಲು ಪ್ರಯತ್ನಿಸುತ್ತಿವೆ ಎಂಬುದಕ್ಕೆ ಪುರಾವೆಗಳಿವೆ ಎಂದು ಟಿಎಂಸಿ ಮೂಲಗಳು ಪ್ರತಿಪಾದಿಸುತ್ತವೆ. ಮಮತಾ ಬ್ಯಾನರ್ಜಿಯವರು ಪ್ರಸ್ತಾಪಿಸಿರುವ ಈ ಕಲ್ಲಿದ್ದಲು ಹಗರಣವು 2020ರಲ್ಲಿ ಸಿಬಿಐ ದಾಖಲೆಗಳ ಎಫ್ಐಆರ್ನಿಂದ ಪ್ರಾರಂಭವಾಯಿತು. ಈ ಪ್ರಕರಣದ ಕೇಂದ್ರ ಬಿಂದು ಅನೂಪ್ ಮಾಜಿ ಅಲಿಯಾಸ್ ಲಾಲಾ. ಈತ ಈಸ್ಟರ್ನ್ ಕೋಲ್ಡ್ಫೀಲ್ಡ್ ಲಿಮಿಟೆಡ್ ವ್ಯಾಪ್ತಿಯ ಗಣಿಗಳಿಂದ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ
ಕಲ್ಲಿದ್ದಲನ್ನು ಅಕ್ರಮವಾಗಿ ಗಣಿಗಾರಿಕೆ ಮಾಡಿ ಹೊರ ರಾಜ್ಯಗಳಿಗೆ ಸಾಗಿಸುತ್ತಿದ್ದ ಎಂಬ ಆರೋಪವಿದೆ. ಈ ಪ್ರಕರಣದಲ್ಲಿ ಈ ಹಿಂದೆ ಮಮತಾ ಬ್ಯಾನರ್ಜಿಯವರ ಸೋದರ ಸಂಬಂಧಿ ಮತ್ತು ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಮತ್ತು ಅವರ ಪತ್ನಿ ರುಜಿರಾ ನಾರೂರ್ ಬ್ಯಾನರ್ಜಿಯವರು ಅವರನ್ನು ಹಲವಾರು ಬಾರಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಹಣವನ್ನು ಲಂಡನ್ ಮತ್ತು ಥೈಲ್ಯಾಂಡ್ ಬ್ಯಾಂಕ್ ಅಕೌಂಟ್ಗಳಿಂದ ವರ್ಗಾಯಿಸಲಾಗಿದೆ ಎಂದು ಇಡಿ ಆರೋಪಿಸಿದೆ. ಈಗ ಮಮತಾ ಬ್ಯಾನರ್ಜಿಯವರು ಅಮಿತ್ ಶಾ ವಿರುದ್ಧವೇ ಇದೇ ಪ್ರಕರಣವನ್ನು ಬಳಸಿ ತಿರುಗೇಟು ನೀಡಿರುವುದು ರಾಜಕೀಯ ವಲಯದಲ್ಲಿ ಕುತೂಹಲವನ್ನ ಮೂಡಿಸಿದೆ. ಬಿಜೆಪಿ ನಾಯಕರು ಕಲ್ಲಿದ್ದಲು ಹಣವನ್ನ ಪಡೆಯುತ್ತಿದ್ದಾರೆ ಎಂದು ಇವರು ನೇರವಾಗಿ ಹೇಳುವ ಮೂಲಕ ತನಿಖೆಯ ದಿಕ್ಕನ್ನ ಬದಲಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಇನ್ನು ಮುಖ್ಯಮಂತ್ರಿಗಳ ಹಸ್ತಕ್ಷೇಪವನ್ನು ಅಂದರೆ ಮಮತಾ ಬ್ಯಾನರ್ಜಿಯವರ ಹಸ್ತಕ್ಷೇಪವನ್ನು ಇಡಿ ಗಂಭೀರವಾಗಿ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಮತ್ತು ಕೋಲ್ಕತ್ತಾ ಹೈಕೋರ್ಟ್ ಮೆಟ್ಟಿಲೇರಿದೆ. ಇಡಿ ಸಲ್ಲಿಸಿರುವ ಅರ್ಜಿಯ ಪ್ರಕಾರ ಸಂವಿಧಾನಿಕ ಹುದ್ದೆಯಲ್ಲಿರುವ ಒಬ್ಬ ವ್ಯಕ್ತಿಯು ತನಿಖಾ ಸಂಸ್ಥೆಯ ಶೋಧ ಕಾರ್ಯವನ್ನು ತಡೆದು ಸಾಕ್ಷ್ಯಗಳನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗಿರುವುದು ಅಪರಾಧವಾಗಿದೆ. ಮತ್ತೊಂದೆಡೆ ಮಮತಾ ಬ್ಯಾನರ್ಜಿಯವರು ಇದನ್ನು ಆತ್ಮರಕ್ಷಣೆ ಎಂದು ಕರೆದಿದ್ದಾರೆ. ಐಪ್ಯಾಕ್ ಕಚೇರಿಯಲ್ಲಿ ಪಕ್ಷದ ಚುನಾವಣಾ ಕಾರ್ಯತಂತ್ರ, ಅಭ್ಯರ್ಥಿಗಳ ಪಟ್ಟಿ ಮತ್ತು ಎಸ್ಐಆರ್ ಡೇಟಾ ಇತ್ತು. ಇವುಗಳನ್ನು ಕದಿಯಲು ಕೇಂದ್ರ ಸರ್ಕಾರವು ಇಡಿ ಅಧಿಕಾರಿಗಳನ್ನು ಕಳುಹಿಸಿದ್ದಾರೆ ಎಂಬುದು ಇವರ ವಾದ. ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದೆ. ಒಂದು ವೇಳೆ ರಾಜ್ಯ ಏಜೆನ್ಸಿಗಳು ಕೇಂದ್ರ ಏಜೆನ್ಸಿಗಳ ಕಾರ್ಯಚಟುವಟಿಕೆಗಳಲ್ಲಿ ಹಸ್ತಕ್ಷೇಪವನ್ನ ಮಾಡಿದ್ರೆ ಅದು ಕಾನೂನು ಬಾಹಿರ ಪರಿಸ್ಥಿತಿಗೆ ಕಾರಣವಾಗಬಹುದು ಎಂದು ಎಚ್ಚರಿಸಿದೆ. ನ್ಯಾಯಾಲಯವು ಬಂಗಾಳ ಪೊಲೀಸರು ಇಡಿ ಅಧಿಕಾರಿಗಳ ವಿರುದ್ಧ ದಾಖಲಿಸಿದ ಎಫ್ಐಆರ್ಗಳಿಗೆ ತಡೆಯಾಜ್ಞೆಯನ್ನ ನೀಡಿದೆ ಮತ್ತು ಐಪ್ಯಾಕ್ ಕಚೇರಿಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂರಕ್ಷಿಸಲು ಆದೇಶಿಸಿದೆ. ಇನ್ನು ಮಮತಾ ಬ್ಯಾನರ್ಜಿಯವರ ಆರೋಪಗಳಿಗೆ ತಿರುಗೇಟು ನೀಡಿದ ವಿರೋಧ ಪಕ್ಷದ ನಾಯಕ ಸುವೆಂದು ಅಧಿಕಾರಿ ಮುಖ್ಯಮಂತ್ರಿಯವರಿಗೆ ಅಂದರೆ ಮಮತಾ ಬ್ಯಾನರ್ಜಿಯವರಿಗೆ 72 ಗಂಟೆಗಳ ಗಡುವು ನೀಡಿದ್ರು ಪೆನ್ಡ್ರೈವ್ನಲ್ಲಿರುವ ಸಾಕ್ಷ್ಯಗಳನ್ನು ಬಹಿರಂಗಪಡಿಸಿ ಅಥವಾ ಕ್ಷಮೆಯಾಚಿಸಿ ಎಂದು ಇವರು ಒತ್ತಾಯಿಸಿದರು. ಗಡುವು ಮುಗಿದ ನಂತರ ಮಮತಾ ಬ್ಯಾನರ್ಜಿಯವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡದ ಕಾರಣ ಸುವೆಂದು ಅವರು ಜನವರಿ 16ರಂದು ಅಲಿಪುರ ನ್ಯಾಯಾಲಯದಲ್ಲಿ ಬರೋಬ್ಬರಿ 100 ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದ್ರು. ಸುವೆಂದು ಅವರ ಪ್ರಕಾರ ಮುಖ್ಯಮಂತ್ರಿಯವರ ಬಳಿ ಅಂದ್ರೆ ಮಮತಾ ಬ್ಯಾನರ್ಜಿಯವರು ಸೋಲಿನ ಭಯದಿಂದ ಮತ್ತು ಇಡಿ ತನಿಖೆಯಿಂದ ಪಾರಾಗಲು ಇಂತಹ ಕಾಲ್ಪನಿಕ ಕಟ್ಟುಕತೆಗಳನ್ನ ಸೃಷ್ಟಿಸ್ತಾ ಇದ್ದಾರೆ. ಇವರ ಹತ್ರ ಯಾವುದೇ ಸಾಕ್ಷ್ಯಗಳಿಲ್ಲ, ಕೇವಲ ಬ್ಲ್ಯಾಕ್ ಮೇಲ್ ತಂತ್ರವನ್ನ ಬಳಸ್ತಾ ಇದ್ದಾರೆ. ಈ ಹಣವನ್ನು ಗೆದ್ದರೆ ಚಾರಿಟಿಗೆ ನೀಡುವುದಾಗಿ ಇವರು ಘೋಷಿಸಿದ್ದಾರೆ. ಈ ಬಿಕ್ಕಟ್ಟು 2026ರ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯ ಮೇಲೆ ದೊಡ್ಡ ಮಟ್ಟದ ಪ್ರಭಾವ ಬೀರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಅಮಿತ್ ಶಾ ಅವರು ಈಗಾಗಲೇ ಬಂಗಾಳಕ್ಕೆ ಭೇಟಿ ನೀಡಿ ನುಸುಳುವಿಕೆ ಮತ್ತು ಭ್ರಷ್ಟಾಚಾರದ ವಿಷಯವನ್ನ ಮುಂದಿಟ್ಟು ಟಿಎಂಸಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಈ ಚುನಾವಣೆಯನ್ನು ಬಾಂಗ್ಲಾ ಗೌರವ್ ಮತ್ತು ರಾಷ್ಟ್ರೀಯ ಭದ್ರತೆಯ ವಿಷಯವನ್ನಾಗಿ ಮಾಡುತ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ಈ ಪೆನ್ಡ್ರೈವ್ ರಹಸ್ಯದ ಸಮರವು ಕೇವಲ ವ್ಯಕ್ತಿಗಳ ನಡುವಿನ ಸಂಘರ್ಷವಲ್ಲ, ಬದಲಾಗಿ ಇದು ಭಾರತದ ಒಕ್ಕೂಟ ವ್ಯವಸ್ಥೆಯ ಬಿಕ್ಕಟ್ಟಿನ ಸಂಕೇತವಾಗಿದೆ. ಮುಖ್ಯಮಂತ್ರಿಯವರ ಬಳಿ ಅಂದರೆ ಮಮತಾ ಬ್ಯಾನರ್ಜಿಯವರ ಬಳಿ ನಿಜಕ್ಕೂ ಅಂತಹ ಸ್ಫೋಟಕ ಮಾಹಿತಿ ಇದೆಯೇ ಅಥವಾ ಅದು ಕೇವಲ ಒಂದು ರಾಜಕೀಯ ರಕ್ಷಣಾ ಕವಚವೇ ಎಂಬುದು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನ ವಿಚಾರಣೆಯ ವೇಳೆ ತಿಳಿದು ಬರಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್